ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೋಡಿ ಹೋದ ವಾರ ಕಾಯಿ ಕೊಯ್ದಿದ್ದ ತೊಂಡಿಕಾಯಿ ಈಗ ಮತ್ತ ಕಾಯಿ ಕೊಯ್ತಾ ಇದ್ದೇವೆ. ಹಾಗೆ ಇದಕ್ಕೆ ಸ್ವಲ್ಪ ಬೇರೆಲ್ಗೆ ಎಲ್ಲ ಗೊಬ್ಬರ ಹಾಕ್ಬೇಕಂತ ಈ ರೀತಿ ಅಗತಿ ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಬಹುದು ನೀವು ಅಗತಿ ಮಾಡ್ತಾ ಸುತ್ತು ಕಡೆ ಬಳ್ಳಿಗಳ ಸುತ್ತು ಕಡೆ ಎಲ್ಲ ಹೈಡಿ ಕಸ ಬಾಯ್ಗುದ್ಲಿ ಹೈಡಿ ಕಸ ಅದಕ್ಕೆ ಈಗ ಇದನ್ನ ಮಾಡ್ತಾ ಇದಕ್ಕೆ ಈಗ ಗೊಬ್ಬರ ಹಾಕ್ಬೇಕು, ಕೊಟ್ಟಿಗೆ ಗೊಬ್ಬರ. ಇಲ್ಲಿ ನೋಡಬಹುದು ಈಗ ಕೊಟ್ಟಿಗೆ ಗೊಬ್ಬರ ಒಂದು ಟ್ರಿಪ್ ತೊಗೊಂಬಂದಿದ್ದೇವೆ ಟ್ರ್ಯಾಕ್ಟರ್ಲೆ. ಅಂದ್ರೆ ಇದು ದನಗಳದ ಕೊಟ್ಟಿಗೆ ಗೊಬ್ಬರ. ಅದನ್ನ ಈಗ ನಾವು ಇದಕ್ಕೀಗ ಹಾಯ್ಕಸ ಅದ್ರ ಮೇಲೆ ಸ್ವಲ್ಪ ಮಣ್ಣು ಮುಚ್ಚಿರಂತ ಬೆಸ್ಟ್ ಆಗತ್ತೆ. ಅಲ್ಲಿ ಕಾಯಿ ಕೊಯ್ತಾ ಇದಾರೆ ತೊಂಡಿಕಾಯಿ. ಇದಕ್ಕೀಗ ಕೊಯ್ಯೋದು ಮುಗೀತಂದ್ರೆ ಇದಕ್ಕೆ ಗೊಬ್ಬರ ಹಾಕಿ ಬಿಡ್ತೇವೆ. ಮಸ್ತ್ ಆಗತ್ತದ ಚಿಕ್ಕರ್ತತಿ ಮತ್ತ ಕಾಯಿನೂ ಹಿಡಿತಾವ್ರಿ ಮತ್ತ ಎಲಿನೂ ಸ್ವಲ್ಪ ಹಸರು ಹಾಕಾವು. ಈ ರೀತಿ ಇದನ್ನ ಬೈಗುದ್ದಲಿಲೆ ಗಿಡ ಸುತ್ತೂರಿಗೆ ಹಡ್ಡಿ ಕಸ ನಾವು ಈಗ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ಅದಕ್ಕೆ. ಅಂದ್ರೆ ಈ ಸರ್ಕಾರಿ ಗೊಬ್ಬರ ಹಾಕೋಕ್ಕಿಂತ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೇನೆ ಎಲೆಗಳು ಚಲೋ ಹಿಡಿತಾವು ಮತ್ತು ಕಾಯಿನೂ ಚಲೋ ಹಾಕಾವು. ನೋಡ್ಬೋದು ಈಗ ಇನ್ನ ಕಾಯಿ ಕೊಯ್ತಾ ಇದಾರೆ ಇಲ್ಲಿ. ಹೋದ ವಾರ ಕೋದಿದ್ವಿ ಇದನ್ನ ಈಗ ಮತ್ತೆ ಕೊಯ್ತಾ 8 ದಿನಕ್ಕೊಮ್ಮೆ ಕೋದೇ ಬಿಡೋದು ಇದನ್ನ. ನೋಡ್ಬೋದು ಈಗ ಇದಕ್ಕೀಗ ನಾವು ಮಟ್ಟ ಗೊಬ್ಬರ ಹಾಕ್ಬೇಕ್ರಿ. ಅವ್ರು ಕೊಯ್ತಿರ್ತಾರೋ ನಾವ ಗೊಬ್ಬರ ಹಾಕ್ಬೇಕು. ಇದಕ್ಕೆ ಅವ ಭಕ್ತಿ ಮಾಡ್ತಾ ಇದ್ದಾನೆ. ನಿನ್ನ ಬುಟ್ಟಿಲೆ ಒಂದೊಂದು ಬುಟ್ಟಿ ಗೊಬ್ಬರ ಹಾಕ್ಬೋದು. ಗಿಡಕ್ಕೆ ಒಂದೊಂದು ಬೆಳಿಗಿರಿ ಇದೆ. ಈ ಗದ್ದಿಗೆ ಹಾಗಲ ಬೆಳೆ ಹಾಕಿದೆವು. ಮೊನ್ನೆ ನೀರು ಹಾಯಿಸಿ ಕಸ ಹಾಗಲ ಬೆಳೆ ಸಸಿ ಮಾಡಕ್ ಕೊಟ್ಟಿದ್ದು ನರ್ಸರಿಯಾಗ. ತಂದವು ಸಸಿ ಎಲ್ಲ ಒಂದೊಂದು ಗೇನಾಗಿದ್ದು ಆ ಸಸಿ ತೊಗೊಂಬಂದ್ ಕಸ ನಾವೀಗ ನೆಟ್ಟಿದೆವು. ಇನ್ನು 34 ದಿನಕ್ಕಿದ ಬಳ್ಳಿ ಅಂದ್ರ ಮೇಲೆಲ್ಲ ಹಬ್ಬಿ ಕಸ ಕಾಯಾಕ ಚಲೋ ಮಾಡತ್ತೆ. ಇದಕ್ಕೆಲ್ಲ ಇನ್ನು ಗಳ ನಿಲ್ಲಿಸ್ಬೇಕ್ರಿ. ಗಳಗಳೆಲ್ಲ ಇವು ಇವಕ್ಕೆ ಗಳ ಎಲ್ಲ ನಿಲ್ಲಿಸ್ ಕಸ ಹಂದ್ರ ಹಾಕ್ಬೇಕು. ಈಗ ತೊಂಡಿ ಬಳ್ಳಿಗೆ ಯಾವ ರೀತಿ ಹಂದ್ರ ಹಾಕಿದೇವಲ್ಲ ಈ ರೀತಿ ಅದಕ್ಕೆ ಆ ಹಂದ್ರವನ್ನ ಹಾಕಿ ಕಸ ನಾವು ಬಳ್ಳಿ ಹಬ್ಬದಂಗ ಅದನ್ನ ನಾವು ಮೇಲೆ ಹಬ್ಬಸ್ಬೇಕು. ಅದನ್ನ ಚಲೋ ಆಗತ್ತೆ. ಗಾಳಿ ಮಳೆಗಿದು ಸ್ವಲ್ಪ ಇದನ್ನ ಆಗಲ್ಲ ಅಂತ ಕೆಳಗಿಂದೆಲ್ಲ ತಪ್ಪಲೆಲ್ಲ ಕಟ್ ಮಾಡಿ ಮ್ಯಾಗ ಹಬ್ಬಸ್ಬೇಕ್ರಿ. ಕಳೆ ಅಂತೆಲ್ಲ ತೆಗೆದಿದ್ದು ಎಲ್ಲ ಕಳೆ ಎಲ್ಲ ಹಸುನ ಗದ್ದೆಲ್ಲ ಮಸ್ತ್ ಹಸುನ ಐತಿ. ಅಲ್ಲಿ ಒಂದು ಗದ್ದೆ ಅದಕ್ಕೆ ಮೆಣಸಿನ ಗಿಡ ಹಚ್ಚಿದ್ದು ಅದು ಚಿಗುರುಡೆ ಆಗತ್ತೆ ಮೆಣಸಿನ ಗಿಡನೂ ಅದು. ಈಗ ನಾವು ಈ ಕೊಟ್ಟಿಗೆ ಗೊಬ್ಬರವನ್ನು ಈಗ ಇಲ್ಲಿ ಹಡ್ಡಿದ್ದಲ್ಲಿ ಬೈಗುದ್ಲಿ ಅಗತಿ ಮಾಡಿ ಗಿಡಗಳಿಗೆ ಒಂದೊಂದು ಬಳ್ಳಿಗೆ ಹಾಕಬೇಕು. ಬುಟ್ಟಿಲೆಯನ್ನ ಒಂದು ಟ್ರಿಪ್ ಗೊಬ್ಬರ ಇದೆ. ಅಡಿ ಗೊಬ್ಬರ ಅಂತಾರೆ ಇದಕ್ಕೆ. ದನಗಳದಿದು ಭಾರಿ ಮಸ್ತ್ ಗೊಬ್ಬರ ಇದು. ಹೊಲಗಳಿಗೆ ಹಾಕ್ಬೇಕು. ಇದೊಂದು ಹೊಲ ಅಂದ್ರೆ ಫಲವತ್ತತೆ ಆಗತ್ತೆ. ಈ ಗೊಬ್ಬರ ಆಕ್ಚುಲಿ ಒಂದೊಂದು ಎಕರೆಕ್ಕೆ 5-6 ಟ್ರಿಪ್ ಹಾಕ್ಬೇಕು. ಅಡಿ ಗೊಬ್ಬರ ಅಂದ್ರೆ ಮಣ್ಣು ಫಲವತ್ತತೆ ಆಕತಿ. ಮತ್ತೆ ಇದನ್ನ ನಾವು ಔಷಧ ಹೊಡಿಯೋ ಬದ್ಲಿ ಕಳೆನಾಶಕ ಹೊಡಿಯೋ ಬದ್ಲಿ ಇಂಥ ಗೊಬ್ಬರನೇ ಹಾಕಿ ನಾವು ಔಷಧ ಭೂಮಿಗೆ ಒಟ್ಟ ಹೊಡಿಬಾರ್ದು. ನನ್ನ ಪ್ರಕಾರ ಹೇಳ್ತೇನ್ರಿ. ಈಗ ಇಲ್ಲಿ ಅಗತಿ ಮಾಡ್ತಾವ ನಾವು ಹಿಂಗಿನ ಈ ಗೊಬ್ಬರ ಹಾಕೊಂತ ಹೋಗ್ಬೇಕ್ರಿ. ನೋಡ್ಬೋದು ಬಳ್ಳಿ ಯಾಕೋ ಈಗ ಅಡಿ ಗೊಬ್ಬರ ಹಾಕಿರೋದ ಚಿಗಿತಿರ್ತಾರ ನೋಡೋದ್ರಿ. ಕಾಯಿ ಭಾಳ ಏನು ಹೊಂಡಾತಿಲ್ಲ. ಇದು ತೊಂಡಿಕಾಯಿ ರೇಟ್ರ ಐತಿ, ಕಾಯಿ ಹೊಂಡಾತ ಇಲ್ಲ. ಹಿಂಗಾಗ ಸಮಸ್ಯೆ ಇದು. ಬಳ್ಳಿ ಚಿಗರ್ತಾ ಇಲ್ಲ. ಔಷಧ ಹೊಡಿತಾ ಇದ್ದಾನ ಕರೆ ಈಗ ಅಡಿ ಗೊಬ್ಬರ ಹೊಡೆದ ಕಸ ನೀರು ಹಾಕಿ ನೋಡೋದು ಏನು ಚಿಗಿಯತ್ತೆ ಏನು ಮಾಡತ್ತಂತ. ವಾತಾವರಣನೂ ಸರಿ ಇಲ್ಲ. ಏನು ಹೇಳಕ್ಕ ಬರಲ್ಲ. ವಾತಾವರಣ ಸರಿ ಇಲ್ಲ. ಗಜ್ಜಿ ಕಡೆ ಬಾಜುಕಿನವ್ರು ನೋಡಿ ಹೀರಿ ಬೆಳೆ ಹಾಕಾರಂತ. ಅವ್ರು ಕೆತ್ತ ಬಿಟ್ರು ಅದನ್ನ ಕಟ್ ಮಾಡಿ ತೆಗೆದ್ರು ಅಂದ್ರೆ ಹಂಗೆ ಇಟ್ಕೊಂಡ್ರು. ಅದಕ್ಕೆ ಈಗಿನಲ್ಲಿ ಮೆಣಸಿನ ಗಿಡ ಹೆಚ್ಚು ಕಸ ಹೀರಿ ಬೆಳೆ ಹಾಕಾರ ಮಾತಾರು. ಅವ್ರು ಅಲ್ಲಿ ಕಾಯಿ ಕೊಯ್ತಾವ್ರು. ಕಾಯಿ ಕೊಯ್ಯೋದು ಮುಗಿತಂದ್ರೆ ಎಲ್ಲರೂ ಕೂಡಿ ಕಸಿನ ಇದಕ್ಕೆ ಗತಿ ಮಾಡಿ ಗೊಬ್ಬರ ಕೈಟಿ ಬಿಡೋದ್ರಿ. ಕೆಲಸ ಮುಗಿದು ಹೊಕ್ಕತ್ತ. ಏನು ಕಳೆಯೋದು ಎಲ್ಲ ತೆಗೆದಿದ್ದನ ಐತಿ. ನೀರು ಹಸಿದೈತಿ, ಅದು ಸರಿ ಐತಿ. ಅಡಿ ಗೊಬ್ಬರ ಹಾಕಿ ಸ್ವಲ್ಪ ಚಲೋ ಹಾಕತ್ತಂತ ಹಾಕಿ ಬಿಡೋದ್ರತ್ತ. ಕಬ್ಬಿನ ಸೀಸನ್ ಎಲ್ಲ ಮುಗ್ದಂಗಾಯ್ತು. ಎಲ್ಲ ಊರಾಗಿನ ಕಬ್ಬೆಲ್ಲ ಹೋದಂಗೆ ಆಯಿತು. ಈಗಿನ ಎಲ್ಲ ಮಂದೆಲ್ಲ ಏನು ಕಾಯಿ ಪಲ್ಯ ಹೊಲದಾಗ ಮೆಣಸಿನ ಗಿಡ ಹಾಗಲ ಬಳ್ಳಿ ಹೀರಿ ಬಳ್ಳಿ ಅನ್ಕೊಂತ ಹತ್ರಾಗ ಹೋಗ್ತಾರ. ಇನ್ನು ಕಬ್ಬಿಂದೆಲ್ಲ ವ್ಯವಹಾರ ಮುಗಿತು. ಇನ್ನು ಕಬ್ಬಿನ ಬೀಜ ಮಾಡೋದು ಅದು ಮಾಡೋದು. ಕಬ್ಬು ಸುಲಿಯೋದು ಮುಗೀತು. ಊರಾಗ ಜಾಸ್ತಿ ಕಬ್ಬು ಹಾಕಾರು. ಕಬ್ಬಿನ ಸೀಸನ್ ಮುಗೀತು ಅಂದ್ರೆ ಮಂದಿ ಖಾಲಿ ಹಾಕಾರ. ಹೊಲ್ದಾಗ ದುಡಿಯಾಕ ಚಲೋ ಮಾಡ್ತಾರ. ನೋಡ್ಬೋದ್ರಿ ಈಗ ನಮ್ದು ಇದು ಒಂದು ಗದ್ದೆ ಅದ. ಇದು ಎಲ್ಲ ಕಬ್ಬೆಲ್ಲ ಮೈನೆಲ್ಲ ಹೋಯ್ತಿದು. ಮೆಣಸಿನ ಗಿಡ ಹಚ್ಚಿದ್ದನು ಸರಿಯಾಗಿ ಕುಂತಾವು. ಮಸ್ತ್ ಕುಂತಾವೆಲ್ಲ. ಖುಷಿ ಅಂತೂ ಏನು ಹೋಗಿಲ್ಲ. ಎಲ್ಲೂ ಏನು ಒಣಗಿಲ್ಲ ಸಸಿಗಳು. ಸ್ವಲ್ಪ ಮುಟ್ರಿ ಹಿಡ್ದಂಗೆ ಚಲೋ ಇನ್ನೂ ಚಗರತಾವು. ಹೆಚ್ಚಿಗೆ 8 ದಿನ ಆಗೈತಲ್ಲ.
ಚಿಗರತಾ ಇದಾವೆ. ಇನ್ನು ನಾವು ಕಟ್ಟಿನ ಸ್ವಲ್ಪ ಎಡ್ಸ್ ಕಸ ಒಂದೊಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹಾಕಿದ್ವು ಅಂದ್ರ ಸೂಪರ್ ಆಕತಿ. ಒಂದ್ ಸ್ವಲ್ಪ ಕಳೆನು ತೆಗಿಬೇಕು, ಭತ್ತ ಹಾಕಿದ್ದು ಅನ್ನತ್ಲೆ ಕಳೆನು ಬರ್ತಾ ಇದೆ ನೋಡ್ಬೋದು ಇಲ್ಲಿ. ಒಂದೊಂದ್ ಇಟ್ ಕಳೆನು ಐತಿ ಇದ್ರಾಗ. ಹಿಂಗ್ ಸ್ವಲ್ಪ ಇದನ್ನ ಕಳೆ ತಕ್ಕೊಂತ ಅಡಿ ಗೊಬ್ಬರ ಹಾಕಿದ್ರೆ ಬೆಸ್ಟ್ ಆಕತ್ರಿ. ರೇಟು ಚಲೋ ಐತೆ ಅನ್ನತಾರ. ಮೆಣಸಿನಕಾಯಿ ದೇವರ್ಸರ ಏನ್ ಮಾಡ್ತಾರೋ ಎಲ್ಲಾರು ಹಂಗೆ ಬಂದು ಅಂದ್ರ ರೇಟ್ ಡೌನ್ ಮಾಡಿಬಿಡ್ತಾರ ಅವ್ರು ಬ್ರೋಕರ್ಗಳ್ರಿ. ನೋಡ್ಬೋದು ಕಳೆನು ಆಗೈತೆ ಈಗ ಕಳೆ ಆಟ ಒಂದ್ ಸ್ವಲ್ಪ ಕೈ ಆಡ್ಸಿ ಕಸ ಹಿಂಗ್ ಕಳೆ ತೆಗದಿದಾನ ಇದ್ರಾಗ್ರಿ. ಒಂದ್ ಸ್ವಲ್ಪ ಅಡಿ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಸೂಪರ್ ಆಗತ್ತೆ. ಯಾಕೋ ಭತ್ತ ಹಾಕಿದ್ದನ ಅಂತಲೇ ಭತ್ತ ಬರ